ಬರ್ರಿ ಇವತ್ತು ಸೋಲ್ ಕಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಭಾಳ ಮಹಾರಾಷ್ಟ್ರ ಕಡೆ ಗೋವಾ ಕಡೆ ಎಲ್ಲ ಭಾಳ ಮಾಡ್ತಾರೆ. ಇದು ಮದ್ವೆ ಒಳಗೆ ಫಂಕ್ಷನ್ ಒಳಗೆಲ್ಲ ಇದು ಯಾಕಂದರೆ ಪಿತ್ತ ಲಘುನ ಕಡಿಮೆ ಆಗ್ತೈತಿ. ಸೊ ಹಾಗಾಗಿ ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲಿ ಶುಂಠಿ ತೊಗೊಂಡಿನಿ, ಜೀರಿಗೆ ತೊಗೊಂಡಿನಿ, ಉಪ್ಪು, ಮೆಣಸಿನ್ಕಾಯಿ ಇದೆ ನೋಡ್ರಿ. ಕೋಕಮ್ ಅಂದ್ರೆ ಇದ್ರಲ್ಲೇ ಸೋಲ್ ಕಡಿ ಮಾಡ್ತಾರೆ. ಹುಣ್ಸೆಹಣ್ಣು ಗತನೇ ಇರ್ತೈತಿ. ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಡೆ ಎಲ್ಲ ಭಾಳ ಬೆಳಿತಾರೆ, ಕೇರಳ ಕಡೆ ಅದು. ಇದು ಕಾಯಿ ಹಾಲು ಒಂದು ಫುಲ್ ಕಾಯಿ ತೊಗೊಂಡಿನಿ, ಅದನ್ನು ರಸ ತೊಗೊಂಡಿನಿ, ಅದನ್ನು ಫ್ರೀಝರ್ ಒಳಗೆ ಇಟ್ಟೀನಿ. ಅದಕ್ಕೆ ಅದು ಸ್ವಲ್ಪ ಗಟ್ಟಿ ಆಗೈತಿ. ಈಗ ಏನು ಮಾಡೋಣ, ಮೊದಲಿಗೆ ಇದನ್ನು ಮಿಕ್ಸರ್ ಮಾಡ್ಕೊಂಬರೋಣಂತ. ಇದಕ್ಕೆ ನಮಗೆ ಇದು ಜ್ಯೂಸ್ ಬೇಕು ಸ್ಪೈಸಸ್ದು. ಇದಕ್ಕೆ 2 ಮೆಣಸಿನ್ಕಾಯಿ ತೊಗೊಂಡಿನಿ. ನೀವು ಖಾರ ನೋಡ್ಕೊಂಡು ನೀವು ಹಾಕೋಬೋದು ರೀ. ಮತ್ತು ಜೀರಿಗೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕೊಳಕತ್ತೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿನಿ, ಸಣ್ಣಗೆ ಹೆಚ್ಕೊಂಡಿನಿ. ಶುಂಠಿ ಹಾಕೊಳಕತ್ತೀನಿ. ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಏನು ಮಾಡೋಣ ಅಂತ ಗಿರ್ರ ಅಂತ ಹೇಳಿ ಮಿಕ್ಸರ್ ಮಾಡ್ಕೊಂಡು ಬರೋಣಂತ್ರಿ. ಮಿಕ್ಸರ್ ಮಾಡ್ಕೊಂಬಂದು ನಮಗೆ ಅದು ಪೇಸ್ಟ್ ಇದು ಬೇಕಾಗಿಲ್ಲ, ನಮಗೆ ಬರೀ ಅದರದ್ದು ಸ್ಪೈಸಸ್ದು ಜ್ಯೂಸ್ ಬೇಕು. ಸೊ ಹಾಗಾಗಿ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳಕತ್ತೀನಿ ಕಾಯಿ ಹಾಲೊಳಗೆ. ಅದು ಬೊಗಣೆ ಅಂದ್ರೆ ಕಾಯಿ ಹಾಲು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಸ್ವಲ್ಪ ಬಿಸಿ ನೀರು ತೊಗೊಂಡು ಕೋಕಮ್ ಅಂತ ಹೇಳಿದ್ನಲ್ಲ, ನಾನು ಇದನ್ನು ಇದ್ರೊಳಗೆ ಹಾಕಿ 1 ತಾಸು ತನಕ ನೆನೆ ಹಾಕಿ ಬಿಡ್ರಿ. ಅಂದ್ರೆ ಚೆನ್ನಾಗಿ ಭಾಳಷ್ಟು ಇದು ಜ್ಯೂಸ್ ಬಿಡ್ತೈತಿ, ಅದರೊಳಗಿಂದ ಅದರದ್ದು ಫ್ಲೇವರ್ ಎಲ್ಲ ಬರ್ತೈತಿ, ಸತ್ವ ಎಲ್ಲ ಬಿಟ್ಕೋತೈತಿ. ಸೊ ಹಾಗಾಗಿ ಈಗ ನೋಡ್ಬೋದು, ಸುಡು ನೀರಲ್ಲಿ ಹಾಕಿದ ಕೂಡಲೇ ನಿಮಗೆ ಕಲರ್ ಗೊತ್ತಾಗತೈತಿ, ಎಷ್ಟು ಚಂದ ಬರಾಕತ್ತೈತಿ, ಇದು ರಸ ಬಿಡಾಕತ್ತೈತಿ ಅಂತ ಹೇಳಿ. ಇದು ಆರಿಂದ ಭಾಳಷ್ಟು ಕೈಲೇ ಕಿವುಚಿದ್ರೆ ಭಾಳಷ್ಟು ನಮ್ಗೆ ರಸ ಬರ್ತೈತಿ. ಸೊ ಹಾಗಾಗಿ ಇದು ಡ್ರಿಂಕ್ ಭಾಳ ಚಲೋ ರೀ. ಯೂಶ್ವಲಿ ಸಮ್ಮರ್ದಾಗ ಮಾಡ್ಕೊಂಡು ಕುಡಿತಾರೆ, ಮತ್ತು ಪಿತ್ತ ಆದವರು ಮಾಡ್ಕೊಂಡು ಕುಡಿತಾರೆ. ಭಾಳ ಚಲೋ, ಪಟ್ನ ಕಡಿಮೆ ಆಗ್ತೈತಿ ಪಿತ್ತ. ಈಗ ಇದನ್ನ ಏನು ಮಾಡೋನು ಸೋಸ್ಕೊಳ್ಳೋಣ ಬರ್ರಿ, ನಾನು ನಿಮ್ಗೆ ತೋರ್ಸಾಕತ್ತೀನಿ. ನೋಡಿ ಕಲರ್ ಎಷ್ಟು ಚಂದ ಬಂದೈತಿ. ಇದು ನೀಟಾಗಿ ಸೋಸ್ಕೊಳ್ಳೋಣಂತ. ತೆಗೆದಿಟ್ಕೊಂಡು ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕೊಳ್ಳೋಣ, ಅಂದ್ರೆ ಸ್ವಲ್ಪ ಆರ್ತೈತಿ. ಈಗ ಏನು ಮಾಡೋಣ, ಕೈಲಿ ಚೆನ್ನಾಗಿ ಕಿವುಚಿ, ಈ ಹುಣ್ಸೆಹಣ್ಣು ಹೆಂಗೆ ನೀವು ಕಿವುಚ್ಕೋತಿರಲ್ಲ ಹಂಗೆ ಕಿವುಚ್ಕೊಂಡು ಆ ಪಲ್ಪೆಲ್ಲ ತೆಗೆದು ಅದು ಜ್ಯೂಸ್ ಮಾತ್ರ ನಾವು ಯೂಸ್ ಮಾಡ್ಕೋಬೇಕಾಗ್ತೈತೆ ರೀ. ಹಿಂಗೆ ತೋರಿಸ್ತೀನಿ ನೋಡಿರಿ, ಮತ್ತೊಮ್ಮೆ ಇದು ನಾನು ನಿಮಗೆ ತೋರಿಸ್ತೀನಿ ಅಂತ. ಎಷ್ಟಾಗುತ್ತೆ ಅಷ್ಟು ಕಿವುಚಿ ಅದರಲ್ಲಿ ಫುಲ್ ತೆಗೀರಿ. ಭಾಳ ಚಲೋ ಇದು ಹೆಲ್ತಿಗೆ. ಈಗ ಇದು ನೋಡಿ ಫುಲ್ಲು ಕಿವುಚಿ ತೆಗೆದು ನಾನು ಇಲ್ಲಿ ಮತ್ತು ಮಿಕ್ಸ್ ಮಾಡಿ ತೋರ್ಸಾಕತ್ತೀನಿ. ಕಲರ್ ಎಷ್ಟು ಭಾಳ ಮಸ್ತ್ ಬಂದೈತಲ್ರಿ ಕಲರು. ಇದು ಕಾಯಿ ನಾನು ಫ್ರೀಝರ್ ಒಳಗೆ ಇಟ್ಟಿದ್ದೆ, ಸೊ ತಣ್ಣಗಿರಲಿ ಅಂತ ಹೇಳಿ. ಸೊ ಹಾಗಾಗಿ ಅದು ಗಟ್ಟಿ ನಿಮ್ಗೆ ಕಾಣಕತ್ತೈತಿ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ. ಈಗ ನೀವು ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಮ್ಯಾಲೆ ತೊಗೋಬೋದು. ಈಗ ನೋಡಿ ಆಲ್ಮೋಸ್ಟ್ ಕರ್ಗೈತದೆಲ್ಲ ಇದೆಲ್ಲ ಕಾಯಿ ಹಾಲದು ಏನು ಫ್ರೀಝರ್ಗೆ ಇಟ್ಟಿದ್ನಿ ಅದನ್ನು. ಈಗ ಇದು ರೆಡಿ ಆಗೈತಿ. ಇದು ಮಹಾರಾಷ್ಟ್ರ ಕಡೆ ಮತ್ತು ಗೋವಾ ಕಡೆ ಫಂಕ್ಷನ್ಸ್ಗಳಲ್ಲಿ ಮದುವೆ ಒಳಗೆ ಮುಂಜಿ ಒಳಗೆ ಹೆಲ್ತ್ ಡ್ರಿಂಕ್ ಮಜ್ಜಿಗೆ ಕೊಡ್ತಾರಲ್ರಿ, ಹಂಗೆ ಇದನ್ನು ಸೋಲ್ ಕಡಿ ಕೊಡ್ತಾರೆ ಕುಡಿಯೋಕೆ. ಯಾಕಂದ್ರೆ ಊಟ ಆದ್ಕೂಡಲೇ ಜೀರ್ಣ ಚಲೋ ಆಗುತ್ತೆ, ಪಿತ್ತ ಕಡಿಮೆ ಆಗ್ತೈತಿ. ಹೆಲ್ತಿಗೆ ಭಾಳ ಚಲೋ, ಭಾಳ ಹೆಲ್ತ್ ಬೆನಿಫಿಟ್ಸ್ ಐತಿ ಇದ್ರೊಳಗೆ. ಸೊ ಹಾಗಾಗಿ ಇದನ್ನು ನಾವು ಅವಾಗವಾಗ ನಮಗೆ ಪಿತ್ತ ಆದಾಗ ಅದು ಮಾಡ್ಕೊಂಡು ಕುಡಿತೀವಿ. ಸೊ ಹಾಗಾಗಿ ಲಘುನ ಕಡಿಮೆ ಆಗ್ತೈತಿ. ಈಗ ನಾವು ಇದನ್ನು ಸರ್ವ್ ಮಾಡೋಣ ಅಂತ ಬರ್ರಿ. ಇದು ಮತ್ತು ಇದು ಯೂಶಲಿ ಮಂಗಳೂರು ಕಡೆ, ದಕ್ಷಿಣ ಕನ್ನಡ ಕಡೆ, ಉಡುಪಿ ಕಡೆ, ವೆಸ್ಟರ್ನ್ ಘಾಟ್ಸ್ ಕಡೆ ಭಾಳ ಬೆಳೀತಾರೆ. ಅಲ್ಲೆಲ್ಲ ಸಾಂಬಾರುಗಳಿಗೆ ಇದು ತಂಬುಳಿ ಮಾಡ್ತಾರೆ ರೀ, ಭಾಳ ಮಸ್ತ್ ಆಗ್ತೈತಿ ಕೋಕಮ್ ತಂಬುಳಿ. ನಾನು ಅದನ್ನು ನಿಮ್ಗೆ ಒಂದ್ಸಲ ತೋರಿಸ್ತೀನಂತ. ಅದು ಭಾಳ ಮಸ್ತ್ ಅನಿಸ್ತೈತಿ. ಕೋಕಮ್ದು ರಸಮ್ ಮಾಡ್ತಾರೆ, ಅದು ಭಾಳ ಚೆಂದ ಆಗ್ತೈತಿ. ಇದರಲ್ಲಿ ಸುಮಾರು ವೆರೈಟೀಸ್ ಮಾಡ್ತಾರೆ, ಯಾಕಂದರೆ ಹೆಲ್ತಿಗೆ ಇದು ಹುಣ್ಸೆಹಣ್ಣು ಬದಲು ಇದನ್ನೇ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಭಾಳ ಚಲೋ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ತೀನಿ ಗಾರ್ನಿಷಿಂಗಿಗೆ. ಆ ಕಲರ್ ನೋಡಿರಿ ಎಷ್ಟು ಮಸ್ತ್ ಆಗೈತಿ. ತಣ್ಣಗೆ ಕುಡಿಬೇಕು, ಭಾಳ ಚೆಂದ ಅನಿಸ್ತೈತಿ. ಇದು ಮಜ್ಜಿಗೆಗಿಂತನೂ ಭಾಳ ಚೆಂದ. ಆ ಹಸಿ ಕಾಯಿ ಹಾಲು ಗಟ್ಟಿ ಇತ್ತಂದ್ರೆ ಭಾಳ ಚಲೋ ಆಗ್ತೈತಿ ಇದಕ್ಕೆ. ಈಗ ನಾನು ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕಕತ್ತೀನಿ. ಈಗ ತಣ್ಣ ಕುಡಿಯೋಣ ಅನ್ಸುತ್ತೆ ಅದು. ಸೊ ಹಾಗಾಗಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕುಡಿತಾ ಇದ್ರೆ ಎಷ್ಟು ಚಂದ ಇರ್ತೈತಿ ರೀ, ಭಾಳ ಚಂದ ಅನಿಸ್ತೈತಿ. ನಾನು ಇದಕ್ಕೆ ರಸಮು ಮಾಡಿ ತೋರಿಸ್ತೀನಿ ಒಮ್ಮೆ, ಮತ್ತು ತಂಬುಳಿ ಮಾಡಿ ತೋರಿಸ್ತೀನಿ ಒಮ್ಮೆ. ನಮ್ಗೆ ಅದು ಮಾಡಿ ತೋರಿಸೋದು ಭಾಳ ಐತಿ. ಸೊ ಹಾಗಾಗಿ ನಾನು ಮೊನ್ನೆ ಹೋಗಿದ್ದೆ ತೊಗೊಂಬಂದಿದ್ದೆ. ಇದು ಕೋಕಮ್ ಅದು ಸಿಗ್ತೈತೆ ನಿಮಗೆ ಪ್ರಾವಿಷನ್ಸಲ್ಲಿ ಎಲ್ಲ ಕಡೆ. ಡಿಮಾರ್ಟ್ನಾಗ ಸತ್ತೆ ಸಿಗ್ತೈತೆ, ನೀವು ಎಲ್ಲ ಕಡೆ ತೊಗೋಬೋದು. ರಿಲಯನ್ಸ್, ಡಿಮಾರ್ಟ್ ಎಲ್ಲ ಕಡೆ ಸಿಗ್ತೈತಿ. ಟ್ರೈ ಮಾಡಿ ನೋಡಿರಿ, ಭಾಳ ಚಲೋ ಅನಿಸ್ತೈತಿ. ಈಗ ಮಕ್ಕಳು ಭಾಳ ಇಷ್ಟಪಟ್ಟು ಕುಡಿತಾರೆ. ಮಜ್ಜಿಗೆ ಅದು ಮಾಡಿಕೊಟ್ರೆ ಬೇಡ ಅಂತಾರೆ, ಹಿಂಗೆ ಮಾಡಿಕೊಟ್ರೆ ಕಲರ್ಗೆ ಅಟ್ರಾಕ್ಟ್ ಆಗಾರ ಕುಡಿತಾರೆ. ನೀವು ಎಲ್ಲರೂ ಟ್ರೈ ಮಾಡಿ, ಹೋಪ್ ಎಲ್ಲರಿಗೂ ಭಾಳ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಹೆಲ್ತಿಗೆ ಭಾಳ ಚಲೋ ಅಂದರೆ ಯಾವುದನ್ನು ಮಾಡ್ಕೊಂಡು ಸ್ವಲ್ಪ ಇದಾದರೂ ಪರವಾಗಿಲ್ಲ, ಯಾವುದನ್ನು ಮಾಡ್ಕೊಂಡು ಮತ್ತು ಪಟ್ನ ಆಗ್ತೈತಿ ರೀ. ಇದು ಭಾಳ ಆಗಲ್ಲ, 5 ನಿಮಿಷದೊಳಗೆ ಮುಗಿದು ಹೋಗ್ತೈತಿ. ಸೊ ಹಾಗಾಗಿ ಇದನ್ನು ತೋರ್ಸಕತ್ತೀನಿ ನಾನು ನಿಮ್ಗೆ. ಪಟ್ನ ಮಾಡ್ಕೊಂಡು ಕುಡೀರಿ, ಹೆಂಗಿತ್ತಂತ ಹೇಳಿ ಇದು ನಿಮ್ಗೆ ಗೊತ್ತಾಗ್ತೈತಂತ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ನನ್ನ ಚಾನಲ್ನ. ಥ್ಯಾಂಕ್ ಯು.